ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಆಕುಳಿಗಿ. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಜಿಲ್ಲಾಡಳಿತದ ವತಿಯಿಂದ ಜರುಗಿದ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಉತ್ಸವ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಪೂಜ್ಯರು ಹಾಗೂ ಸಮಾಜದ ಮುಖಂಡರು ಹಾಗೂ ಗಣ್ಯರು ಭಾಗಿ. ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಭಾವಚಿತ್ರದ ಮೆರವಣಿಗೆಗೆ ಸಂಭ್ರಮದ ಚಾಲನೆ. ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜರಿಂದ ಭಕ್ತಿಯ ಪೂಜೆ ಸಲ್ಲಿಕೆ. ಮೆರವಣಿಗೆಯಲ್ಲಿ ಕುಣಿದು ಕುಪ್ಪಳಿಸಿದ ಶಾಸಕರು ಹಾಗೂ ಸಮಾಜದ ಮುಖಂಡರು. ಗಮನ ಸೆಳೆದ ಪುರವಂತರ ನೃತ್ಯ. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಜರುಗಿದ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ. ಶ್ರೀ ಜಗದ್ಗುರು ರೇಣುಕಾಚಾರ್ಯರ ತತ್ವಗಳನ್ನು ಎಲ್ಲರೂ ಪಾಲಿಸೋಣ, ಸಮಾಜದಲ್ಲಿ ಒಂದಾಗಿ ಬದುಕಬೇಕು ಮತ್ತು ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡಬೇಕು. ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ. ಜಿಲ್ಲೆಯಲ್ಲಿ ವೀರಶೈವ ಹಾಸ್ಟೆಲ್ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು. ಸಚಿವರ, ಶಾಸಕರ, ಸಂಸದರ, ಅಧಿಕಾರಿಗಳ ಸಹಕಾರ ಮುಖ್ಯವಾಗಿದೆ. ಬಸವರಾಜ ಜಾಬಶೆಟ್ಟಿ. ಮೂಲ ಪಂಚಾಚಾರ್ಯರು ಯಾವುದೇ ಸಮುದಾಯಕ್ಕೆ ಸೀಮಿತವಾಗಿರಲಿಲ್ಲ. ಶಿವಯ್ಯ ಸ್ವಾಮಿ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿ ಸಭಾಂಗಣದಲ್ಲಿ ಜರುಗಿದ ಪತ್ರಿಕಾಗೋಷ್ಠಿ. ಜಿಲ್ಲೆಯಾದ್ಯಂತ 52,812 ಪ್ರಕರಣಗಳಿಂದ 28.03 ಕೋಟಿ ರೂಪಾಯಿ ಇತ್ಯರ್ಥ ಮಾಡಲಾಗಿದೆ. ನ್ಯಾಯಾಧೀಶ ಪ್ರಕಾಶ್ ಬನ್ಸೋಡೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಜಿಲ್ಲಾಡಳಿತದ ವತಿಯಿಂದ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಆಚರಿಸಲಾಯಿತು. ಇದೇ ವೇಳೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್, ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜರು, ಪೂಜ್ಯ ಶ್ರೀ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಗೋಟ, ಶಾಸಕರಾಗಿರುವಂಥ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ, ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷರಾಗಿರುವಂಥ ಸಿದ್ದರಾಮಯ್ಯ ಸ್ವಾಮಿ, ಕೇಂದ್ರ ದಿಶಾ ಸಮಿತಿಯ ಸದಸ್ಯರಾಗಿರುವಂಥ ಶಿವಯ್ಯ ಸ್ವಾಮಿ, ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ರವೀಂದ್ರ ಸ್ವಾಮಿ, ಮಹೇಶ್ವರ್ ಸ್ವಾಮಿ, ಓಂ ಪ್ರಕಾಶ್ ರೊಟ್ಟೆ, ಈಶ್ವರ್ ಸಿಂಗ್ ಠಾಕೂರ್, ತರುಣ್ ನಾಗಮಾರ್ಪಳ್ಳಿ, ಸಿದ್ದಲಿಂಗೇಶ ಸ್ವಾಮಿ, ಆಮೇಲೆ ಬಾಬು ಮಲ್ಕಾಪುರ್, ಮಹೇಶ್ ಪಾಟೀಲ್ ಡೊಂಗರ್ಗಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಂತ್ರಘೋಷಗಳನ್ನು ಗಂಗಾಧರ್ ಸ್ವಾಮಿಯವರು ಹಾಗೂ ಸಂಗಡಿಗರು ಉಚ್ಚಾರ ಮಾಡಿದರು. ಶಿವ ವಿಶ್ವೈಕಪಾಲಾಯ ಮಂಗಳಂ, ಶಿವ ವಿಶ್ವೈಕಪಾಲಾಯ ವಿಶ್ವಕ್ಕೆ ವಿಶ್ವಕ್ಕೆ ನಿಸರ್ಗ ಧರ್ಮಕ್ಕೆ ನಿಸರ್ಗ ಧರ್ಮಕ್ಕೆ भारत माता की जय. देव सदाशिवः गुरुदैवतन्नास्ति तस्मै श्री गुरवे नमः. गुरवे सर्वलोकानां विसदे भवरोगिणां विदये सर्वविद्यानां दक्षिणामूर्तये नमः. लिङ्गादीनं जगत् सर्व ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಉತ್ಸವದ ಪ್ರಯುಕ್ತ ನಗರದಲ್ಲಿ ಭವ್ಯ ಮೆರವಣಿಗೆ ಜರುಗಿತು. ಅಲಂಕೃತ ಸಾರೋಟಿನಲ್ಲಿ ರೇಣುಕಾಚಾರ್ಯರ ಭಾವಚಿತ್ರವನ್ನಿಟ್ಟು ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮೆರವಣಿಗೆಗೆ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರು ಹಾಗೂ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆಯವರು ಚಾಲನೆ ನೀಡಿದರು. ಡೊಳ್ಳು ಕುಣಿತ, ವೀರಗಾಸೆ ಕುಣಿತ, ನಗಾರಿ, ಪುರವಂತಿಕೆ, ಕೋಲಾಟ ಮತ್ತಿತರ ಕಲಾ ತಂಡಗಳು ಮೆರವಣಿಗೆಯ ವೈಭವ ಹೆಚ್ಚಿಸಿದವು. ಮೆರವಣಿಗೆಯಲ್ಲಿ ಶಾಸಕರು ಹಾಗೂ ಮುಖಂಡರಾದ ಸಿದ್ದರಾಮಯ್ಯ ಸ್ವಾಮಿ ಹಾಗೂ ಶಿವಯ್ಯ ಸ್ವಾಮಿ ಹೆಜ್ಜೆ ಹಾಕಿದರು. ಡಿಜೆ ಹಾಡಿಗೆ ಯುವಕರು ನೃತ್ಯವನ್ನು ಮಾಡಿದ್ದು ವಿಶೇಷವಾಗಿತ್ತು. ಶಾಂತೇಶ್ವರಿ ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಉಪಹಾರದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಮೆರವಣಿಗೆಯಲ್ಲಿ ಪಾಲ್ಗೊಂಡವರು ತಲೆ ಮೇಲೆ ಪೇಟ, ಭಗವಾ ಟೋಪಿಗೆ, ಆಮೇಲೆ ಕೊರಳಲ್ಲಿ ಶಲ್ಯ ಧರಿಸಿ ಗಮನ ಸೆಳೆದರು. ಧರ್ಮಧ್ವಜಗಳು ಎಲ್ಲೆಡೆ ರಾರಾಜಿಸಿದವು. ಯುವಕರು ಕುಣಿದು ಕುಪ್ಪಳಿಸಿದರು. ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಹಾಗೂ ಇತರ ಗಣ್ಯರು ಕೂಡ ಹೆಜ್ಜೆ ಹಾಕಿ ಪುಳಕಿತಗೊಳಿಸಿದರು. ಜಿಲ್ಲಾಧಿಕಾರಿ ಕಚೇರಿಯಿಂದ ಆರಂಭಗೊಂಡ ಮೆರವಣಿಗೆ ತಹಸೀಲ್ದಾರ್ ಕಚೇರಿ, ಮಹಾವೀರ ವೃತ್ತ, ಬಸವೇಶ್ವರ ವೃತ್ತ, ಭಗತ್ ಸಿಂಗ್ ವೃತ್ತ, ಅಂಬೇಡ್ಕರ್ ವೃತ್ತ, ಜನರಲ್ ಕಾರಿಯಪ್ಪ ವೃತ್ತ, ರೋಟರಿ ಕನ್ನಡಾಂಬೆ ವೃತ್ತದ ಮೂಲಕ
ಹಾಯ್ದು ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರಕ್ಕೆ ತಲುಪಿ ಸಮಾರೋಪಗೊಂಡಿತು. ಜೈ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷ ಹವಾ ಮಲ್ಲಿನಾಥ್ ಮಹಾರಾಜರು ಮೆರವಣಿಗೆಗೆ ಚಾಲನೆ ನೀಡಿದರು. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು, ಹೆಚ್ಚುವರಿ ಜಿಲ್ಲಾಧಿಕಾರಿ ಶಿವಕುಮಾರ್ ಶಿಲ್ವಂತ್, ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು, ಕೇಂದ್ರ ಸರ್ಕಾರದ ರಾಜ್ಯ ಅಭಿವೃದ್ಧಿ ಸಮನ್ವಯ ಹಾಗೂ ಮೇಲುಸ್ತುವಾರಿ ಸಮಿತಿ ಸದಸ್ಯ ಶಿವಯ್ಯ ಸ್ವಾಮಿ, ರೇಣುಕಾಚಾರ್ಯ ಜಯಂತಿ ಆಚರಣೆ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವಂಥ ಸಿದ್ದರಾಮಯ್ಯ ಸ್ವಾಮಿ, ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ಜಿಲ್ಲಾ ಘಟಕದ ಅಧ್ಯಕ್ಷ ವೈಜನಾಥ್ ಕಮಠಾಣೆ, ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ, ಭಾರತೀಯ ಬಸವ ಬಳಗದ ರಾಜ್ಯಾಧ್ಯಕ್ಷ ಬಾಬು ವಾಲಿ, ರಾಷ್ಟ್ರೀಯ ಬಸವ ದಳದ ಜಿಲ್ಲಾ ಘಟಕದ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್ ಗಾದ್ಗಿ, ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಸೋಮನಾಥ್ ಪಾಟೀಲ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಬಾಬುರಾವ್ ಕಾರ್ವಾರಿ, ಮಾಜಿ ಉಪಾಧ್ಯಕ್ಷ ಕುಶಾಲ್ ಯಾಬ, ಮುಖಂಡರಾದ ರವೀಂದ್ರ ಸ್ವಾಮಿ, ರಾಮಕೃಷ್ಣನ್ ಸಾಳೆ, ಈಶ್ವರ್ ಸಿಂಗ್ ಠಾಕೂರ್, ಶಕುಂತಲಾ ಬೆಲ್ದಾಳೆ, ತರುಣ್ ನಾಗಮಾರ್ಪಳ್ಳಿ, ಓಂ ಪ್ರಕಾಶ್ ರೊಟ್ಟೆ, ವರದಯ್ಯ ಸ್ವಾಮಿ, ಶಿವಕುಮಾರ್ ಸ್ವಾಮಿ ಬೊಂಬಳಗಿ, ಗುರುನಾಥ್ ಜಾಂತಿಕರ್, ಬಾಬುರಾವ್ ಮಲ್ಕಾಪುರೆ, ಶಶಿಧರ್ ಹೊಸಳ್ಳಿ, ದಿಗಂಬರ್ ಮಡಿವಾಳ್, ಚಂದ್ರಶೇಖರ್ ಗಾದ, ಮಹೇಶ್ವರ್ ಸ್ವಾಮಿ, ಶ್ರೀಕಾಂತ್ ಸ್ವಾಮಿ ಸೋಲ್ಪುರ್, ರೇವಣಸಿದ್ದಯ್ಯ ಸ್ವಾಮಿ, ಕಾರ್ತಿಕ್ ಮಠಪತಿ, ಮಲ್ಲಿಕಾರ್ಜುನ್ ಸ್ವಾಮಿ, ದಯಾನಂದ್ ಸ್ವಾಮಿ, ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಅಧಿಕಾರಿಗಳು ಪಾಲ್ಗೊಂಡಿದ್ದರು.
ಇಡೀ ಮಾನವ ಕುಲಕ್ಕೆ ಒಳಿತು ಮಾಡಿರುವಂತಹ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ತತ್ವಗಳನ್ನು ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರುವಂತಹ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಹೇಳಿದರು. ಅವರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ನಗರದ ಪೂಜ್ಯ ಶ್ರೀ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾರೆ. ನಮ್ಮ ದೇಶ ಸಾಧು ಸಂತರ, ಮಹಾತ್ಮರ, ಮಹಾನ್ ಜ್ಞಾನಿಗಳ, ದಾರ್ಶನಿಕರ, ಬಸವಾದಿ ಶರಣರ ದೇಶವಾಗಿದೆ. ಅನೇಕ ಮಹಾತ್ಮರ ಸಿದ್ಧಾಂತಗಳು, ತತ್ವ ಬೋಧನೆಗಳನ್ನು ಒಳಗೊಂಡ ದೇಶ ನಮ್ಮದಾಗಿದೆ. ಅಂತಹ ಮಹಾತ್ಮರಲ್ಲಿ ಮಹಾತ್ಮರಾಗಿರುವಂತಹ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಮಾನವ ಕುಲಕ್ಕೆ ಒಂದು ಸಂದೇಶಗಳನ್ನು ಎಲ್ಲ ಕಾಲಕ್ಕೂ ಕೂಡ ನೀಡಿರುವಂಥದ್ದು ನಿಜಕ್ಕೂ ಕೂಡ ಅಜರಾಮರವಾಗಿದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಬೇಮಳಖೇಡ ಗೋರ್ಟಾ ಹಿರೇಮಠದ ಸ್ವಾಮಿಗಳಾಗಿರುವಂಥ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯ ಸ್ವಾಮಿಗಳು ಮಾತನಾಡಿ, ಗುರು ಶಿಷ್ಯರ ನಡುವಿನ ಅವಿನಾಭಾವ ಸಂಬಂಧವೇ ವೀರಶೈವ ಲಿಂಗಾಯತ ಧರ್ಮದ ಪರಂಪರೆಯಾಗಿದೆ. ಸರ್ವರ ಕಲ್ಯಾಣಕ್ಕಾಗಿಯೇ ಜನ್ಮ ತಾಳಿದ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಕೊಡುಗೆ ಈ ಸಮಾಜಕ್ಕೆ ಅಪಾರವಾಗಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ ಆಪ್ಶೆಟ್ಟಿ, ಅಪರ ಜಿಲ್ಲಾಧಿಕಾರಿಗಳಾಗಿರುವಂಥ ಶಿವಕುಮಾರ್ ಶಿಲ್ವನ್, ನಿರಗುಡಿ ಹವಾ ಮಲ್ಲಿನಾಥ್ ಮಹಾರಾಜರು, ದಿಶಾ ಸಮಿತಿಯ ಸದಸ್ಯರಾದ ಶಿವಯ್ಯ ಸ್ವಾಮಿ, ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಸಿದ್ದರಾಮಯ್ಯ ಸ್ವಾಮಿ, ನಗರಸಭೆ ಸದಸ್ಯರಾದ ದಿಗಂಬರ್ ಮಡಿವಾಳ್, ಸಿದ್ದು ಫುಲಾರಿ, ವಿಶ್ವಲಿಂಗ ಸ್ವಾಮಿ, ವೈಜಿನಾಥ್ ಕಮಠಾಣೆ, ಶಿವಶರಣಪ್ಪ ವಾಲಿ, ರಾಮಕೃಷ್ಣನ್ ಸಾಳೆ, ರವೀಂದ್ರ ಸ್ವಾಮಿ, ಮಹೇಶ್ವರ ಸ್ವಾಮಿ ಸೇರಿದಂತೆ ಸಮಾಜದ ಇತರೆ ಮುಖಂಡರು ಉಪಸ್ಥಿತರಿದ್ದರು. संजीव कुमार कुंभार समाज विठ्ठल ಎಲ್ಟಿಟಿ ಪ್ರಭಾಕರನ್ ಅನ್ನುವಂಥದ್ದು ಒಂದು ಏರಿಯಾ, ಅದು ಬಹಳ ತಮಿಳು ಇರ್ತಾರೆ. ಅಲ್ಲಿ ತಾನಕೆ ಸಂತುರೆ ಅನ್ನುವಂಥ ಒಂದು ಊರಿದೆ. ಆ ಊರಲ್ಲಿ ಒಂದು ಹಿರೇಮಠ ಇದೆ. ಆ ಮಠದಲ್ಲಿ ಒಂದು ರೇಣುಕಾಚಾರ್ಯ ದೊಡ್ಡ ದೇವಸ್ಥಾನ ಇದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ನಮಗೆಲ್ಲ ಗರ್ವ ಬರ್ತದೆ. ಇನ್ನೂ ಕೂಡ ಲಂಕಾ ಸರ್ಕಾರ 5 ವರ್ಷ ಹಿಂದ್ಗಡೆ ಒಂದು ಉತ್ಖನನ, ಭೂ ಉತ್ಖನನವನ್ನು ಮಾಡಿದೆ. ಆ ಉತ್ಖನನದಲ್ಲಿ ಏನು ವಸ್ತುಗಳು ಸಿಕ್ಕವಲ್ಲ, ವಾಸ್ತುಶಿಲ್ಪಗಳು, ಅದರಲ್ಲಿ 75% ಎಲ್ಲ ಲಿಂಗದ ತ್ರುಟಿತ ಭಾಗದ ಸಿಕ್ಕವನ್ನುವಂತ ಮಾತನ್ನ ಆ ಗೆಜೆಟಿಯರ್, ಲಂಕಾ ಗೆಜೆಟಿಯರ್ ಹೇಳ್ತಾರೆ. ಆ ಜಾಗ ಯಾವುದು ಅಂದ್ರೆ ಜಗದ್ಗುರು ರೇಣುಕ ಭಗವತ್ಪಾದರು ತ್ರಿಕೋಟ ಲಿಂಗವನ್ನು ಸ್ಥಾಪನೆ ಮಾಡಿರುವಂತ ಜಾಗ. ಅದು ಐತಿಹಾಸಿಕವಾಗಿರುವಂತ ಸತ್ಯ ಎನ್ನುವಂತ ಮಾತನ್ನ ಲಂಕಾ ಸರ್ಕಾರ ಒಪ್ಕೊಂಡಿದೆ ಎನ್ನುವಂತ ಮಾತನ್ನ ಹೇಳಕ್ ಬಹಳ ಸಂತೋಷ ಅನಿಸ್ತಾರೆ. ಜಗದ್ಗುರು ರೇಣುಕ ಭಗವತ್ಪಾದರು ಅವ್ರು ಹೇಳ್ತಾರೆ, ಈ ಧರ್ಮ ಎಲ್ಲರಿಗೋಸ್ಕರವಾಗಿ ಧರ್ಮವನ್ನು ಸ್ಥಾಪನೆ ಮಾಡಿದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಅವ್ರು ಏನನ್ನು ನಮಗೆ ಕೊಡುಗೆ ಕೊಟ್ಟರು ಅಂತಂದ್ರೆ ಅಷ್ಟಾವರಣವನ್ನು ಕೊಟ್ಟರು ಈ ಜಗತ್ತಿನಲ್ಲಿ. ಮೊಟ್ಟ ಮೊದಲು ಈ ಜಗತ್ತಿನಲ್ಲಿ ಯಾರಾದ್ರೂ ಅಷ್ಟಾವರಣವನ್ನು ಕೊಟ್ಟಿರುವಂತವ್ರು ಯಾರು ಅಂತ ಕೇಳಿದ್ರೆ ಅದು ಜಗದ್ಗುರು ರೇಣುಕ ಭಗವತ್ಪಾದರು. ಈ ಜಗತ್ತಿನಲ್ಲಿ ಸಟಸ್ಥಲವನ್ನು ಯಾರಾದ್ರೂ ಕೊಟ್ಟರೆ ಅವರು ಮೊಟ್ಟ ಮೊದಲಾಗಿ ಜಗದ್ಗುರು ರೇಣುಕ ಭಗವತ್ಪಾದರು ಅನ್ನುವಂತ ಮಾತನ್ನ ನಾವೆಲ್ಲ ನೆನಪಿನಲ್ಲಿಟ್ಟುಕೊಳ್ಳಿ. ಈ ಜಗತ್ತಿನಲ್ಲಿ ಯಾರು ಪಂಚಾಚಾರ್ಯರನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಅವರು ಜಗದ್ಗುರು ರೇಣುಕ ಭಗವತ್ಪಾದರು ಅನ್ನುವಂತ ಮಾತನ್ನ ನಾವೆಲ್ಲರೂ ಕೂಡ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅವರೇನು ಬೋಧನೆ ಮಾಡಿದ್ರಲ್ಲ ಅಗಸ್ತ್ಯ ಮಹರ್ಷಿಗೆ ಕ್ರಿಸ್ತ ಶಕ 8ನೇ ಶತಮಾನದಲ್ಲಿ
ಬಿಜಾಪುರ ಜಿಲ್ಲೆಯ ಸಾಲೋಟಿಗೆ ಅನ್ನುವಂತ ಒಂದು ಹಿರೇಮಠದಲ್ಲಿ ಇರುವಂತಹ ಶಿವಯೋಗಿ ಶಿವಾಚಾರ್ಯರು ಅವರು ಬೋಧನೆಯನ್ನ ಸಂಕಲನ ಮಾಡ್ತಾರೆ. ಆ ಸಂಕಲನ ಮಾಡಿ ಒಂದು ಗ್ರಂಥವನ್ನು ಬರೀತಾರೆ. ಆ ಗ್ರಂಥದ ಹೆಸರು ಏನು ಅಂತ ಕೇಳಿದ್ರೆ ಶ್ರೀ ಸಿದ್ಧಾಂತ ಶಿಖಾಮಣಿ. ಇವೆಲ್ಲ ಜೋರ ಹೇಳಿ, ಶ್ರೀ ಸಿದ್ಧಾಂತ ಶಿಖಾಮಣಿ ಹೇಳಲ್ಲ, ಶ್ರೀ ಸಿದ್ಧಾಂತ ಶಿಖಾಮಣಿ, ಶ್ರೀ ಸಿದ್ಧಾಂತ ಶಿಖಾಮಣಿ. ಇಲ್ಲಿ ಬೋರ್ಡ್ ಹಾಕಿದ್ರೆ ನೋಡ್ರಿ, ರೇಣುಕಾಚಾರ್ಯರು ಅಗಸ್ತಿದ್ದಾರೆ, ಸಿದ್ಧಾಂತ ಶಿಖಾಮಣಿ. ಅವರು ಏನು ಬೋಧನೆ ಮಾಡಿದ್ರು ಅನ್ನುವಂತ ಮಾತನ್ನ ಹೇಳ್ತಾರೆ. ಅವ್ರು ಹೇಳ್ತಾರೆ, ಬೋಧನೆಯನ್ನು ಮಾಡೋಕ್ಕಿಂತ ಮುಂಚೆ ಮೊಟ್ಟ ಮೊದಲು ಇಷ್ಟಲಿಂಗವನ್ನು ಯಾರಿಗೆ ಕೊಟ್ಟರು ಅನ್ನುವಂತ ಪ್ರಶ್ನೆ ಬಂದಾಗ ಸಿದ್ಧಾಂತ ಶಿಖಾಮಣಿ ಉತ್ತರ ಇದೆ. ಮೊಟ್ಟ ಮೊದಲು ಈ ಭೂಲೋಕದಲ್ಲಿ ಮೊಟ್ಟ ಮೊದಲು ಲಿಂಗವನ್ನು ಪಡೆದವರು ಯಾರು ಅಂತ ಕೇಳಿದ್ರೆ ಅದು ಅಗಸ್ತ್ಯರು ಅನ್ನುವಂತ ಮಾತನ್ನ ಶ್ರೀ ಸಿದ್ಧಾಂತ ಶಿಖಾಮಣಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅಗಸ್ತ್ಯ ಮಹರ್ಷಿ ಲಿಂಗವನ್ನು ಕೊಟ್ಟರು. ಲಿಂಗವನ್ನು ಕೊಟ್ಟು ಮಂತ್ರೋಪದೇಶವನ್ನು ಮಾಡಿ ಅಷ್ಟಾವರಣ, ಗುರು, ಲಿಂಗ, ಜಂಗಮ, ಮಂತ್ರ, ಪಾದೋದಕ, ಭಸ್ಮ, ಪ್ರಸಾದ, ವಿಭೂತಿ ಅನ್ನುವಂತ ಮಾತನ್ನು ಹೇಳ್ಕೊಂಡು ಬರ್ತಾ ಇದ್ದಾರಲ್ಲ, ಆ ತತ್ವವನ್ನು ಮೊಟ್ಟ ಮೊದಲು ಅವರಿಗೆ ಕೊಟ್ಟರು. ಅವರು ಜಗತ್ತಿಗೆ ಬಿತ್ತರ ಮಾಡಿದ್ರು. 8ನೇ ಶತಮಾನದಲ್ಲಿ ಶಿವಯೋಗಿ ಶಿವಾಚಾರ್ಯರು ಅದನ್ನು ಗ್ರಂಥಸ್ಥ ಮಾಡಿ ಜಗತ್ತಿಗೆ ಪಟ್ಟಿರುವಂತ ಶಿವಯೋಗಿ ಶಿವಾಚಾರ್ಯರ ಉಪಕಾರ ನಮ್ಮ ಸಮಾಜ ಯಾವತ್ತೂ ಕೂಡ ಮರಬಾರದು ಅನ್ನುವಂತ ಮಾತನ್ನು ಸಂದರ್ಭದಲ್ಲಿ ಹೇಳಿ, ಜಗದ್ಗುರು ರೇಣುಕ ಭಗವತ್ಪಾದರು ಬರೋ ಧರ್ಮದ ಕೆಲಸ ಮಾಡಿಲ್ಲ. ಈ ಜಗತ್ತಿನಲ್ಲಿ ಮೊಟ್ಟ ಮೊದಲ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದವರು ಯಾರಾದ್ರೂ ಪುಣ್ಯ ಪುರುಷರಿದ್ದಾರೆ ಅಂತ ಹೇಳಿದ್ರೆ ಅವರು ಜಗದ್ಗುರು ರೇಣುಕ ಭಗವತ್ಪಾದರು. ಸಾಮಾಜಿಕವಾಗಿ ಬಹಳ ಜನ ಅಸ್ಪೃಶ್ಯತೆ ನಮ್ಮ ದೇಶದಲ್ಲಿ ಪ್ರಾಚೀನ ಕಾಲದಲ್ಲಿ ಮುಟ್ಟಿಸ್ಕೊಂತಿಲ್ಲ, ಮಾರಿ ಮಾಡ್ತಿಲ್ಲ. ಒಂದು ಕಾಲ ಹಿಂಗಿತ್ತು, ದಲಿತರು ಊರ ಬರ್ಬೇಕಾದ್ರೆ ಇಷ್ಟೇ ಹೇಳಕ್ ಇಚ್ಛೆ ಪಡ್ತೀನಿ. ಹೆಚ್ಚಿನ ಸಮಯ ತೊಗೊಳಲ್ಲ. ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿರ್ಬೇಕು. ಎಲ್ಲರೂ ಹಸಿವು ಬಿಡಬೇಕು, ಹೊಟ್ಟೆ ಕಿಚ್ಚು ಬಿಡಬೇಕು. ಇನ್ನೊರಿಗೆ ಮನಸ್ಸು ಅಂತ ಕೆಲಸ ಯಾರೂ ನಾವು ಮಾಡಬಾರ್ದು. ಯಾವ ಧರ್ಮದಲ್ಲೂ ಕೂಡ ನಾವು ಕೂಡ ನಮ್ಮ ಮಾತೆ ಮುತ್ತಿನ ಹಾರದಂತ ಇರ್ಬೇಕಂತ ಶರಣರು ಹೇಳಿದರು. ಅದಕ್ಕೆ ನಾವು ಯಾರಿಗೂ ಮಾತಾಡ್ತೀವಿ, ಯಾರು ಒಳ್ಳೆ ಮಾತಾಡ್ಬೇಕು ವಿನ ಕೆಟ್ಟದಾಗಿ ಮಾತಾಡಬಾರ್ದು ಅಂತ ನಾವು ವೇದಿಕೆ ಮುಖಾಂತರ ಹೇಳಕ್ ಇಚ್ಛೆ ಪಡ್ತೀನಿ. ನಮ್ಮ ಮಾತಿನಿಂದ ಎಲ್ಲರಿಗೆ ಖುಷಿ ತರಬೇಕು. ನಮ್ಮ ಮಾತಿನಿಂದ ಯಾರಿಗೆ ನೋವು ಅನ್ಸ್ಬಾರ್ದು, ನೋವು ಬರಬಾರ್ದು. ಇದನ್ನ ನಾವೆಲ್ಲರೂ ಕಾಪಾಡಬೇಕಂತ ಹೇಳಿ, ಯಾಕಂದ್ರೆ ಎಲ್ಲ ಪಂಚಪೀಠದ ಜಗದ್ಗುರುಗಳು ಸಾಕಷ್ಟು ಒಳ್ಳೆ ಕೆಲಸ, ಒಳ್ಳೆ ಕಾರ್ಯಗಳು ಇಡೀ ದೇಶ ತುಂಬಾ ಸಾಮಾಜಿಕ, ಧಾರ್ಮಿಕ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ನಮ್ಮ ಧರ್ಮ ಉಳಿಬೇಕು, ನಾವೆಲ್ಲರೂ ಉಳಿಬೇಕಂದ್ರೆ ಮೊದಲು ದೇಶ ಬಲಿಷ್ಠ ಆಗ್ಬೇಕು. ದೇಶ ಇದ್ರೆ ನೆಕ್ಸ್ಟ್ ಧರ್ಮ. ದೇಶ ಬಲಿಷ್ಠ ಆಗ್ಲಿಕ್ಕೆ ಏನೇನು ಮಾಡಬೇಕು, ನಾವೆಲ್ಲ ಧರ್ಮವಂತರು ಒಗ್ಗಟ್ಟಾಗಿ ನಮ್ಮ ದೇಶ ವಿಶ್ವಗುರು ಆಗಬೇಕು. ಆ ಮಟ್ಟಿನಲ್ಲಿ ನಾವೆಲ್ಲರೂ ಅಷ್ಟು ಪ್ರಾಮುಖ್ಯತೆ ಕೊಡ್ಬೇಕಂತ ಇಲ್ಲಿ ಸೇರಿದಂಥವರಿಗೆ, ವೇದಿಕೆಯಲ್ಲಿ ಇದ್ದಂತ ಎಲ್ಲರಿಗೆ ನಾನು ವಿನಂತಿ ಮಾಡ್ಕೋತೀನಿ. ಇಷ್ಟು ಹೇಳಿ, ಯಾಕಂದ್ರೆ ಜಯಂತಿ ಸರ್ಕಾರ ನಮ್ಮ ಆ ಸರ್ಕಾರ ಈ ಸರ್ಕಾರ ಅಂತಂಬಲ್ಲ. ನಾನು ಕೆಲವೊಂದು ಈ ಸರ್ಕಾರದ ಜಯಂತಿ ಆಗಿದೆ, ಕೆಲವೊಂದು ಆ ಸರ್ಕಾರದ ಜಯಂತಿ ಆಚರಣೆ ಮಾಡ್ತಾ ಇದೆ ಸರ್ಕಾರ. ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ನಮ್ಮ ಸರ್ಕಾರ ಬೊಮ್ಮಾಯಿರು ಮತ್ತು ಸುನೀಲ್ ಕುಮಾರ್ ಕನ್ನಡ ಸಂಸ್ಕೃತಿ ಸಚಿವರಿದ್ದಾಗ ಮೊಟ್ಟ ಮೊದಲನೇ ಬಾರಿಗೆ 3 ವರ್ಷ ಕೆಳಗಡೆ ಆಚರಣೆಗೆ ಸರ್ಕಾರ ತಂದಿತ್ತು. ಇದು 3ನೇ ವರ್ಷ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇದೇ ಪ್ರವೃತ್ತಿಯಾಗಿ ಯಾವುದೇ ಒಂದು ಸರ್ಕಾರ ಜಯಂತಿ ಮೊಟ್ಟ ಮೊದಲೇ ಆಚರಣೆ ಮಾಡಿದ್ಮೇಲೆ ಪ್ರವೃತ್ತಿ ಇರುತ್ತೆ ಸರ್ಕಾರ ಮತ್ತೆ ಮುಂದುವರಿಸಬೇಕು. ಯಾಕಂದ್ರೆ ಮಹಾನ್ ಶರಣರದು ಮತ್ತೆ ಚಿಂತಕರದು, ಸಮಾಜ ಸೇವಕ ಮಾಡಿದವ್ರದ್ದು ಮತ್ತೆ ಇವೆಲ್ಲ ಜಯಂತಿಗಳು ಸರ್ಕಾರ ಆಚರಣೆ ತರ್ತಾ ಇದೆ. ಇದರಿಂದ ಸರ್ಕಾರ ಆಚರಣೆ ಮಾಡಬೇಕು, ಒಂದಿನ ಮಾಡಂತಿಲ್ಲ. ಅವ್ರ ತತ್ವ ಸಿದ್ಧಾಂತಗಳು ನಮ್ಮ ಜೀವನ ಹಚ್ಕೋಬೇಕಂತ ಜಯಂತಿ ಆಚರಣೆ ಮಾಡ್ತಾರೆ. ಇದು ಒಂದೇ ಸಮಾಜಕ್ಕೆ ಸೇರಿದಂತ ಒಂದು ರೇಣುಕಾಚಾರ್ಯರು, ಒಂದೇ ಸಮಾಜಕ್ಕೆ ಇಲ್ಲಿ ಮಾನವ ಕುಲಕ್ಕೆ ಉದ್ಧಾರ ಮಾಡಿದಂತ ರೇಣುಕಾಚಾರ್ಯರು. ಬಸವಣ್ಣವರು ಖಾಲಿ ಲಿಂಗಾಯತರಿಗಂತ ಇಡೀ ಮಾನವ ಕುಲಕ್ಕೆ, ಅಂಬೇಡ್ಕರ್ ಇಡೀ ಮಾನವ ಕುಲಕ್ಕೆ ಒಳ್ಳೇದು ಮಾಡೋದು. ಎಲ್ಲಾ ಜಯಂತಿಗಳು ಯಾಕೆ ಆಚರಣೆ ಮಾಡ್ತೇವೆ ಅಂದ್ರೆ ಅವ್ರ ತತ್ವ ಸಿದ್ಧಾಂತಗಳನ್ನ ಜೀವನದಲ್ಲಿ ಅಳಿಸ್ಕೋಬೇಕು. ಅದಕ್ಕಾಗಿ ನಾವು ಜಯಂತಿಗಳು ಮಾಡ್ತೇವೆ ವಿನ ಇಷ್ಟು ಜಯಂತಿ ಮಾಡೋದ್ರಿಂದ ಎಲ್ಲಾ ಸಮಾಜದ ಮುಖಂಡರು ಸೇರ್ತೇವೆ. ಇವತ್ತು ನಾವು 35 ಸಮಾಜದ ಮುಖಂಡರಿಗೆ ನಾವು ಕರೆದಿದ್ದೇವೆ ಮನೆ ಮೀಟಿಂಗ್ ಗಾರ್ಡಾಗ. ಎಲ್ಲಾ ಸಮಾಜದವರು ಬಂದು ಪಾಲ್ಗೊಂಡ್ರು. ವಿಶಿಷ್ಟ ಕೊಟ್ಟಾಗಿ ಚೆನ್ನಾಗೂ ಆಯ್ತು. ನಾನು ಇತ್ತೀಚಿನ ಮೆರವಣಿಗೆ ನಾ ಬಹಳಷ್ಟು ಜಯಂತಿ ಹೋಗ್ತಾ ಇರ್ತೀನಿ. ADC ಅವರು ಇಲ್ಲಾರ ಅರ್ಥಪೂರ್ಣವಾಗಿ ಬಹಳ ಚೆನ್ನಾಗಿ ಇವತ್ತು ಕೂಡ ಬಹಳ ಭವ್ಯವಾಗಿ ಮೆರವಣಿಗೆ ಇವತ್ತು ಇರುತ್ತು. ನಾನು ಹೇಳಕ್ ಇಷ್ಟಪಡ್ತೀನಿ. ಬಹಳ ಜನಸಂಖ್ಯೆ ಕೂಡ ಜಾಸ್ತಿ ಇತ್ತು. ಇದು 3ನೇ ವರ್ಷದ, ಇನ್ನು ಮತ್ತೆ ಮುಂದಿನ ವರ್ಷ ಮತ್ತೆ ವಿಶಿಷ್ಟ ಕೊಟ್ಟು ಮತ್ತಿನ ಎಲ್ಲಾ ಸಮಾಜದಲ್ಲಿ, ಯಾಕಂದ್ರೆ ಒಂದೇ ಸಮಾಜ ಎಲ್ಲಾ ಸಮಾಜದವ್ರು ಬಂದ್ರೆ ಇದು ಒಳ್ಳೇದಾಗ್ತದೆ. ಅದು ಮೊನ್ನೆ ಮೀಟಿಂಗ್ ಅಲ್ಲಿ ಕೂಡ ಸಿದ್ದರಾಮಯ್ಯ, ಶಿವರಾಯಲ್ಲಿ, ರವಿಯವರು ಎಲ್ಲರೂ ಇದ್ರು. ಅವತ್ತು ರಾಜಶೇಖರ ಸ್ವಾಮಿ ಗೋಟ್ ಅವರು ಕೂಡ ಅವತ್ತ ಪತ್ರಿಕಾ ಮಾಧ್ಯಮ
ಉದ್ದೇಶ ಮಾತಾಡೋದು ಅದು ಸ್ವಾರ್ಥಕ್ಕಾಯ್ತು. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರಿ, ಮತ್ತು ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತಾಯಂದಿರು ಬಂದಿರಿ. ವಿಶೇಷವಾಗಿ ಅವ್ರಿಗೆ ದೊಡ್ಡದ ಚಪ್ಪಾಳೆ ಹೊಡಿಬೇಕಂತ ಹೇಳಕ್ ಇಷ್ಟಪಡ್ತೀನಿ. ನಾವರ ಮನೆಗೆ ಹೊರಗೆ ಇರ್ತೇವೆ ಆಗ್ಬಿ, ನಾವು ಯಾವಾಗ್ಲೂ ಹೊರಗೆ ಇರ್ತೇವೆ, ಬಟ್ ಅವ್ರು ನಮ್ಮ ಜೊತೆ ಇವತ್ತು ಹೊರಗೆ ಬಂದಾರಲ್ಲ ಅದೇ ಬಹಳ ಸಂತೋಷ ಆಯ್ತು. ಅವ್ರು ಬಂದಾರಲ್ಲ ಅತಿ ಸಂತೋಷ ಆಯ್ತು. ಅದಕ್ಕಿಂತ ಆಚರಣೆ ಮಾಡೋದ್ರಲಿಂದ ನಮ್ಮ ಮನ್ಸುಗಳು ಒಂದಾಗ್ತಾವ, ನಮ್ಮ ಮನ್ಸುಗಳು ಒಳ್ಳೆ ಒಂದೇ ಆಗ್ತಾವ, ಧರ್ಮ ಗಟ್ಟಿ ಆಗ್ತದ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಕೂಡ ಇಂಥವ್ರು ಹೊರಟೋಗ್ತಾವ. ಈ ಜಯಂತಿನೇ ಆಚರಣೆ ಮಾಡ್ತಿದ್ರೆ ನಾವೆಲ್ಲರೂ ಇಲ್ಲಿ ಸೇರ್ತಿದ್ದೆವು. ಯಾರ್ದವ್ರ ಮನೆಗ ಫೋಟೋ ಪೂಜೆ ಮಾಡಿ, ಇಲ್ಲ ಮಠದ ಪೂಜೆ ಮಾಡಿ, ಮತ್ತೆ ಯಾರ್ದಾರು ಹೋಳಿಗೆ ಉಂಟು ಮನೆಗೆ ಕೂಡ್ತಿದ್ದೆವು. ಈ ಒಂದು ಆಚರಣೆ ಮಾಡೋದ್ರಿಂದ ಇಷ್ಟೊಂದು ಸಾವಿರಾರು ಸಂಖ್ಯೆ ಜನ ನಾವು ಸೇರಿದೆವು. ಇಷ್ಟೊಂದು ಗುರುಗಳ ದರ್ಶನ ಆಗ್ತಾ ಇದೆ. ಅದಕ್ಕಿಂತ ಜಯಂತಿಗಳು ಆಚರಣೆ ಮೇಲಿನ ಮೇಲೆ ಆಗ್ತಾ ಇರಬೇಕು, ಮೇಲಿನ ಮೇಲೆ ನಾವು ಒಂದ್ ಕಡೆ ಕೂಡ್ತಾ ಇರಬೇಕು, ಚಿಂತನೆ ಮಾಡ್ಬೇಕಾಗ್ತದ, ಧರ್ಮ ಉಳಿಸ್ಬೇಕಾಗ್ತದ. ಧರ್ಮ ಉಳಿಸಿದ್ರೆ ದೇಶನ ಉಳಿಸೋದು ಬಹಳ ಮುಖ್ಯ ಅದ. ದೇಶ ಉಳಿದ್ರೆ ನಾವೆಲ್ಲರೂ ಅಂತ ಹೇಳ್ತಾ ನಾವೆಲ್ಲರೂ ಒಗ್ಗಟ್ಟಾಗಿ ಯಾರ ಕಷ್ಟದಾಗನ ಅವನಿಗೆ ಸಹಾಯ ಮಾಡೋಂಥ ಪ್ರಯತ್ನ ನಾವು ನೀವೆಲ್ಲರೂ ಮಾಡಿರಿ. ಒಗ್ಗಟ್ಟಾಗಿ ಒಬ್ಬರೊಬ್ಬರು ಸುಖ ದುಃಖದಲ್ಲಿ ಭಾಗಿಯಾಗಿ ಎಲ್ಲರೂ ಒಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡ ಅಂತೇಳಿ ನನ್ನನ್ನು ಇನ್ನೊಂದ್ಸಲ ಈ ಒಂದು ಸಮಾಜದ ಜಯಂತಿಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶ ಕೊಟ್ಟಂತ ಈ ಧರ್ಮದ ಮತ್ತು ಎಲ್ಲಾ ಧರ್ಮದ ಮುಖಂಡರಿಗೆ ಅಭಿನಂದನೆ ಸಲ್ಲಿಸಿ ನಂದು 2 ಮಾತಿಗೆ ವಿರಾಮ ಮಾಡ್ತೀನಿ. ಜೈ ಹಿಂದ್, ಜೈ. ಇಂದು ಎಲ್ಲರೂ ಕೂಡಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಉತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡಿದ್ದೀರಿ. ಆದರೆ ವಿದ್ಯಾರ್ಥಿಗಳ ಉಪಯೋಗಕ್ಕಾಗಿ ಬೀದರ್ನಲ್ಲಿ ಒಂದು ವೀರಶೈವ ಹಾಸ್ಟೆಲನ್ನು ಆಗಬೇಕೆನ್ನುವಂಥದ್ದು ನಮ್ಮ ಹಲವು ದಿವಸಗಳ ಕನಸಾಗಿದೆ. ಅದನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಶಾಸಕರು, ಸಂಸದರು ಹಾಗೂ ಸಚಿವರು ಪ್ರಯತ್ನವನ್ನು ಮಾಡಬೇಕು. ಈ ನಿಟ್ಟಿನಲ್ಲಿ ನಾನು ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಎಂದು ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಬಸವರಾಜ್ ಜಾಮಶೆಟ್ಟಿ ತಿಳಿಸಿದರು. ನಗರದ ರಂಗಮಂದಿರದಲ್ಲಿ ಜರುಗಿರುವಂತಹ ರೇಣುಕಾಚಾರ್ಯರ ಜಯಂತಿ ಉತ್ಸವದಲ್ಲಿ ಪಾಲ್ಗೊಂಡು ಅವರು ಮಾತನಾಡ್ತಾರೆ. ಕೇಂದ್ರ ಸರ್ಕಾರದ ರಾಜ್ಯ ಸಮನ್ವಯ ಅಭಿವೃದ್ಧಿ ಮೇಲುಸ್ತುವಾರಿ ಸಮಿತಿಯ ಸದಸ್ಯರಾಗಿರುವಂಥ ಶಿವಯ್ಯ ಸ್ವಾಮಿಯವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿ, ಪೂಜ್ಯ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಹಾಗೂ ಮೂಲ ಪಂಚಾಚಾರ್ಯರು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾಗಿರಲಿಲ್ಲ, ಮಾನವ ಧರ್ಮದ ಒಂದು ಉದ್ಧಾರ ಮಾಡಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಸ್ವಲ್ಪ ಅವರು ಗಮನ ಕೊಡಬೇಕು. ನಾವೆಲ್ಲ ಬಹಳ ಪ್ರಯತ್ನ ಮಾಡಿದ್ದೀವಿ, ಆದ್ರೂ ಆಗಿಲ್ಲ. ವಾಲಿ ಅಣ್ಣವರು ಕೇಳಿ ಅಂತ ಈ ಮಾತು ಹೇಳ್ತಾ ಇದ್ದೀನಿ. ಇವತ್ತ ಉಸ್ತುವಾರಿ ಮಂತ್ರಿಗಳು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಕೂಡ ನಮ್ಮ ಜೊತೆಗಿದ್ದಾರೆ. ಅದಕ್ಕೆ ಈ ವಿಷಯ ಏನದ ಅವರು ಎದುರುಗಡೆ ಪ್ರಸ್ತಾಪಿಸಿ ಬರುವ ದಿನಗಳಲ್ಲಿ ಆದಷ್ಟು ಬೇಗನೆ ಏನದ ಅಂದ್ರೆ ಪಂಚಾಚಾರ್ಯ ಇನ್ನೊಂದು ಹಾಸ್ಟೆಲ್ ಏನದ ಅಂತ ವೀರಶೈವ ಹಾಸ್ಟೆಲ್ ಏನದ ಅಂದ್ರೆ ನಾವು ಜಾಗ ತಗೊಳ್ಳಿಕ್ಕೆ ಪ್ರಯತ್ನ ಮಾಡೋಣ, ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡ್ತೀನಿ ಅಂತ ನಾನು ಕೂಡ ನಿಮ್ಮ ಎದುರುಗಡೆ ಮಾತು ಕೊಡ್ತಾ ಇದ್ದೀನಿ. ಜೊತೆಗೆ ಇನ್ನೊಂದು ಸರ್ಕಾರ ವತಿಯಿಂದ ಈ ಆಚರಣೆ ಮಾಡುವಂತಹ ಈ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಬಹಳ ಭವ್ಯವಾಗಿ ಒಳ್ಳೆ ರೀತಿ ನಡಿಬೇಕು ಅಂತ ಅವರು ಕೂಡ ಒಂದು ಮಾತು ಹೇಳಿದರು. ಅದನ್ನು ಕೂಡ ಮಾಡಬಹುದು. ಈಗ ಒಂದು ಗ್ರಂಥ ಬಿಡುಗಡೆ ಬಗ್ಗೆ ಕೂಡ ತಾವು ಬಹಳ ಕಳಕಳಿಯಿಂದ ಮನವಿ ಮಾಡಿದ್ರಿ. ಅದನ್ನು ಕೂಡ ಬರುವ ದಿನಗಳಲ್ಲಿ ಅದಕ್ಕೂ ಎಲ್ಲಾ ರೀತಿಯಿಂದ ಸಹಕಾರ ಕೊಟ್ಟು ಅದನ್ನು ಕೂಡ ನಾವೆಲ್ಲ ಮಾಡಲಿಕ್ಕೆ ಮುಂದೆ ಬರ್ತೀವಿ ಅನ್ನುವಂಥ ಮಾತು ಹೇಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಉಸ್ತುವಾರಿ ಮಂತ್ರಿಗಳು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆಜಿ ಅವರು ಬರಬೇಕಾಗಿತ್ತು. ಇವತ್ತು ಬೆಂಗಳೂರಿನಲ್ಲಿ ವೀರಶೈವ ಒಂದು ಅಖಿಲ ಭಾರತೀಯ ವೀರಶೈವ ಇದರಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದ ಸಲುವಾಗಿ ಇದೇ ರೇಣುಕಾಚಾರ್ಯರ ಜಯಂತಿ ಕಾರ್ಯಕ್ರಮ ಅವರು ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ತಮ್ಗೆಲ್ಲ ಒಂದು ಸಂದೇಶ ತಮ್ಮ ಪರವಾಗಿ ಹೇಳಿಕೆ ನನಗೆ ಹೇಳಿದ್ದಾರೆ. ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಶುಭವಾಗಲಿ ಅನ್ನುವಂತ ಮಾತಿನದ ಅವರು ಹೇಳಿದ್ದಾರೆ. ಗುರುಗಳಿಗೂ ಕೂಡ ಅವರೇನಾದ್ರು ಈ ಮಾತಿನ ನೆನಪು ಮಾಡಬೇಕು ಅನ್ನುವಂತ ಮಾತು ಹೇಳಿದ್ದಾರೆ. ತಮಗೆಲ್ಲ ಗೊತ್ತಿದ ಹಾಗೆ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಸಿಗಲಿ ಅನ್ನುವಂತಹ ಒಂದು ಏನಾದರೂ ಮಾತು ಇದ್ರೆ ಅದು ರೇಣುಕರ ಮಾತು ಅಂತನ್ನುವಂಥ ಮಾತು ನಾವು ನೀವೆಲ್ಲ ನೆನಪಿಡಬೇಕಾಗ್ತದೆ. ಮಾನವನನ್ನು ಮಹಾದೇವನನ್ನಾಗಿಸಿ ಗುರುವಿನ ಗುರು, ಮಹಾಗುರು, ಪರಂಗುರು ಆದಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಈ ಒಂದು ಜಯಂತಿ ಉತ್ಸವ ಇವತ್ತು ನಾವು ನೀವೆಲ್ಲರೂ ಬಹಳ ವಿಜೃಂಭಣೆಯಿಂದ ಆರಿಸ್ತಾ ಇದ್ದೇವೆ. ಮುಂಜಾನೆ 9 ಗಂಟೆಯಿಂದ ತಾವೆಲ್ಲ ನಮ್ಮ ಜೊತೆ ಇದ್ರಿ. ಬಹಳ ಸಮಯ ಆಗಿದೆ, ಹೆಚ್ಚಿನ ಸಮಯ ತಗೊಳ್ಳಾರ್ದೇನೆ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದಿದೆ. ಮುಂದಿನ ಬರದಿನಗಳಲ್ಲಿ ಇದಕ್ಕೂ ಹೆಚ್ಚಿನ ಒಂದು ಭವ್ಯ ರೀತಿಯಿಂದ ಈಗ ರಾಜಶೇಖರ ಸ್ವಾಮಿಗಳು ಇನ್ನೊಂದು ಮಾತು ಹೇಳಿದ್ರು. ಬರೋ ಮುಂದಿನ ಕಾರ್ಯಕ್ರಮದಲ್ಲಿ ಜಗದ್ಗುರುಗಳಿಗೆ ಯಾರಾದರೂ ಒಬ್ಬ ಜಗದ್ಗುರುಗಳಿಗೆ ಕರೆಸಬೇಕು ಅಂತ ಅನ್ನೋದು ಬಹಳ ಒಳ್ಳೆ ಮಾತಿದೆ. ಅದಕ್ಕೆ ನಾವೆಲ್ಲರೂ ವೇದಿಕೆ ಮೇಲೆ ಇದ್ದಂಥವ್ರು ಎಲ್ಲರೂ ಕೂಡ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿ ಬರೋ ದಿನಗಳಲ್ಲಿ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸೋಣ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕನ್ನಡ.
ಇವತ್ತೇನೋ ಕೊಲ್ಲಿಪಾಕದಲ್ಲಿ ನೋಡ್ತೀವಿ. ಯಾರು ಕೊಲ್ಲಿಪಾಕ ಹೋಗ್ಯಾರ? ಎಷ್ಟು ಬಡ ಮತ್ತು ಎಲ್ಲ ಮತ್ತು ಬಡ ಕಡೆಗೆ ಅಂದ್ರೆ ಸುಮಾರು 99 ಮಠಗಳನ್ನ ಎಲ್ಲ ಸಮುದಾಯ ಗುರುಪೀಠ ಮಾಡಿರುವಂತ ಪರಂಪರೆ ನಮ್ಮ ವೀರಶೈವ ಪರಂಪರೆಗಿದೆ, ನಮ್ಮ ರೇಣುಕಾದಿ ಪಂಚಾಚಾರ್ಯ ಪರಂಪರೆಗಿರೋದು ನಾವು ನೋಡ್ತಾ ಇದೀವಿ. ತದಾದ ನಂತರ ಅನೇಕ ಸಂತರು, ಶಿವಶರಣರು, ಆಮೇಲೆ ಸಾಧಕರು, ಆಮೇಲೆ ಸಾಹಿತಿಗಳು ಕೂಡ ಆ ಒಂದು ಪರಂಪರೆ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ತೆಲಂಗಾಣ ರಾಜ್ಯದಲ್ಲಿ ಕೂಡ ಒಂದು ರಾಜ್ಯ ಮಟ್ಟದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಇವತ್ತು ಹೈದರಾಬಾದ್ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಇದನ್ನು ಬಿಟ್ಟು ಎಲ್ಲಾ ಸಮುದಾಯದವರು ಇವತ್ತು ನಮ್ಮ ಡೆಲ್ಲಿಯಲ್ಲಿ ಆಗಿರ್ಬೋದು, ಆಮೇಲೆ ಅನೇಕ ವಿಶ್ವದ ಎಲ್ಲ ಕಡೆ ಸುಮಾರು 4-5 ಕಂಟ್ರಿಗಳಲ್ಲಿ ಕೂಡ ಅವರು ವ್ಯಾಪಕವಾಗಿ ನಮ್ಮ ಈ ಕಡೆ ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಒಂದೇ ಸಂದೇಶ, ನಾವೆಲ್ಲರೂ ಕೂಡ ನಮ್ಮ ಸನಾತನ ಪರಂಪರೆ, ನಮ್ಮ ದೇಶ ಇಡೀ ವಿಶ್ವದಲ್ಲಿ ಏನಪ್ಪ ಅಂದ್ರೆ ಸನಾತನ ಯಾವ್ದಾದ್ರು ಒಂದು ದೇಶ ಇದ್ರೋದು ನಮ್ಮ ಭಾರತ ದೇಶದ ಸನಾತನ ಮತ್ತು ವೀರಶೈವ ಲಿಂಗಾಯತ ಪರಂಪರೆಯನ್ನು ತಗೊಳ್ಳುವಂತ ದೇಶ ಯಾವ್ದಾದ್ರು ಭಾರತದ. ವಿಶೇಷವಾಗಿ ನಮ್ಮ 5 ಪಂಚಪೀಠಗಳು ಇವತ್ತು ನಮ್ಮ ದೇಶದಲ್ಲಿ ಉದ್ದಗಲಕ್ಕೂ ಪೂರ್ವ ಪಶ್ಚಿಮ ಕೇದಾರ, ಶ್ರೀ ರಂಭಾಪುರಿ ಪೀಠ, ಶ್ರೀಶೈಲ ಪೀಠ, ಕೇದಾರ ಪೀಠ, ಉಜ್ಜಯಿನಿ ಹಾಗೂ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರು ಏನಪ್ಪ ಅಂದ್ರೆ ಇಡೀ ನಮ್ಮ ಉದ್ದಗಲಕ್ಕೂ ಉದ್ದಗಲಕ್ಕೂ ಸಿದ್ಧಾಂತ ಶಿಖಾಮಣಿ ಮೂಲಕ ಇವತ್ತ ವಿಶ್ವಾದ್ಯಂತ ಏನಪ್ಪಾ ಅಂದ್ರೆ ನಮ್ಮ ಶ್ರೀ ರೇಣುಕ ತತ್ವ ಆದರ್ಶ ಪ್ರಸಾರ ಮಾಡುವಂತ ಕೆಲಸ ಮಾಡಿದ್ದಾರೆ. ಇವತ್ತು ನಾವು ಎಲ್ಲರೂ ಕೂಡ ಭಾಗವಹಿಸಿದ್ವಿ. ಶ್ರೀ ಗುರು ರೇಣುಕರ ಶ್ರೀ ಆದಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಉತ್ಸವದಲ್ಲಿ ಇವತ್ತು ಅನೇಕ ಮಹಿಳೆಯರು ಬಹಳ ಉತ್ಸವದಿಂದ ಕೂಡಿದ್ರೆಲ್ಲ, ಯುವಕರು ಮಹಿಳೆಯರೆಲ್ಲ ಬಹಳ ಸಂತೋಷ ಆಯ್ತು. ಎಲ್ಲ ಸಮುದಾಯ ಸಂದೇಶ ಕೊಟ್ಟಿದ್ದೀವಿ. ತಾವೆಲ್ಲರೂ ಕೂಡ ಬಂದು ಇವತ್ತು ತಮ್ಮ ಸೇವೆಯನ್ನು ಸಲ್ಲಿಸಿ ಇವತ್ತು ಅನೇಕ ಮಾನ್ಯರಿದ್ದಾರೆ, ತನುವಾನದ ಸೇವೆ ನಮ್ಮ ಜೊತೆ ಕೈ ಜೋಡಿಸಿದಾರ. ಅವರೆಲ್ಲರೂ ಕೂಡ ಶ್ರೀ ಗುರು ಆದಿ ಜಗದ್ಗುರು ರೇಣುಕಾಚಾರ್ಯರು ಮಂಗಳವನ್ನು ಮಾಡಲ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಹಾಗೂ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ರೇಣುಕ. ಮಾತಾಡುತ್ತಿಲ್ಲ, ಹೇಳ್ತೀನಿ. ಮಳೆ ಮಟ್ಟದ 5,000 ಮಠಗಳು ನಾಂದೇಡ್ ಜಿಲ್ಲೆದಾಗ 480 ಮಠಗಳು ಓದಿ ನಾಂದೇಡ್ ಜಿಲ್ಲೆದಾಗ. ಇದು ಯಾರು ಹೇಳ್ತೀನಿ ಅಂದ್ರೆ ಯಾರು ಮಾತಾಡೋಣ, ಯಾರು ಮಾತಾಡೋದು ಹೇಳ್ತೀನಿ. ಅಲ್ಲದೆ ಈ ಬರುವ 14ನೇ ಏಪ್ರಿಲ್ ಅಂಬೇಡ್ಕರ್ ಜಯಂತಿ ಮಾವು ಅಂಬೇಡ್ಕರ್ ಹುಟ್ಟಿದಂತ ಊರು ಮಧ್ಯಪ್ರದೇಶದಾಗ ಅದ, ಅಲ್ಲಿ ಮಾಡ್ತಾ ಇದ್ದಾರೆ. ಆಮೇಲೆ 23ನೇ ತಾರೀಕು ಮಾರ್ಚ್ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಹುತಾತ್ಮ ದಿನಾಚರಣೆಯನ್ನು ರಾಮೇಶ್ವರ ಮಾಡ್ತಾರೆ 23ನೇ ತಾರೀಕು. ಆಮೇಲೆ ಬಸವೇಶ್ವರ ಜಯಂತಿಯನ್ನು ಇಂಗ್ಲೆಂಡ್ ಮಾಡ್ತಾರೆ. ಈ ಬಸವೇಶ್ವರ ಜಯಂತಿ ಅಪೋಸಿಟ್ ಸದನ ಇಂಗ್ಲೆಂಡ್ ಮಾಡ್ತಾರ. ಅಲ್ಲದೇ ಇವತ್ತು ಅಪ್ಪರು ಅರ್ಜೆಂಟ್ ಇತ್ತು ಮಾತಾಡ್ತಾ ಹೇಳ್ಯಾರ. ಮತ್ತು ಇವತ್ತು ಆಳಂದಾಗ ಇಫ್ತಾರ್ ಕೂಡ ಇಟ್ಟರು. ಅದರಿಂದ ನಾವು ಅಪ್ಪರು ಏನು ಕೆಲಸ ಮಾಡಿರ ಒಂದು 5 ಮಿನಿಟ್ ವಿಡಿಯೋ ಅದ, ಅವ್ರು ಮಾತಾಡೋದಂದ್ರೆ ಒಂದು 5 ಮಿನಿಟ್ ವಿಡಿಯೋ ಪ್ಲೇ ಮಾಡ್ರಿ, ದಯಮಾಡಿ ನೋಡ್ರಿ. ರಾಮೇಶ್ವರ ತಮಿಳುನಾಡು 23ನೇ ತಾರೀಕು. ಬೀದರ್ ಜಿಲ್ಲೆಯಲ್ಲಿ ಮಾರ್ಚ್ 8ರಂದು ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಜಿಲ್ಲೆಯಾದ್ಯಂತ ಒಟ್ಟು 52,812 ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿ 28,03,91,766 ರೂಪಾಯಿ ಪರಿಹಾರವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾಗಿರುವಂತಹ ಪ್ರಕಾಶ್ ಬನ್ಸೋಡೆ ತಿಳಿಸಿದರು. ಅವರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು. ಜಿಲ್ಲೆಯಾದ್ಯಂತ 10,044 ಪೆಂಡಿಂಗ್ನಲ್ಲಿರುವಂಥ ಕೇಸು ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದ್ದು 12,83,46,917 ರೂಪಾಯಿ ವಸೂಲಾತಿ ಮತ್ತು ಪರಿಹಾರವನ್ನು ಒದಗಿಸಲಾಗಿದೆ. ಜಿಲ್ಲೆಯಾದ್ಯಂತ ಒಟ್ಟು 42,768 ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದ್ದು 15,20,44,849 ರೂಪಾಯಿ ವಸೂಲಾತಿ ಮತ್ತು ಪರಿಹಾರವನ್ನು ಒದಗಿಸಲಾಗಿದೆ ಎನ್ನುವಂಥ ಮಾತನ್ನು ಬನ್ಸೋಡೆ ಅವರು ಹೇಳಿದರು. ಮತ್ತೆಲ್ಲ ಹೇಳ್ರಿ ರಿಪೀಟ್. ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ನವದೆಹಲಿ ಇವರು ರಾಷ್ಟ್ರೀಯ ಲೋಕಾಯುಕ್ತವನ್ನು ಹಮ್ಮಿಕೊಳ್ಳಲು ನಿರ್ದೇಶನ ನೀಡಿದ ಮೇರೆಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಬೀದರ್ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ದಿನಾಂಕ 8/3/2025 ರಾಷ್ಟ್ರೀಯ ಲೋಕಾಯುಕ್ತವನ್ನು ಹಮ್ಮಿಕೊಳ್ಳಲಾಗಿತ್ತು. ಸದರಿ ಲೋಕಾಯುಕ್ತನಲ್ಲಿ ಒಟ್ಟು 52,812 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದ್ದು ಹಾಗೂ ಒಟ್ಟು 28,03,91,766 ಪರಿಹಾರ ಹಣವನ್ನು ಕಕ್ಷಿದಾರರಿಗೆ ಒದಗಿಸಿಕೊಡಲಾಗಿದೆ. ಸದರಿ ಲೋಕಾಯುಕ್ತನಲ್ಲಿ ಒಟ್ಟು 10,044 ಪೆಂಡಿಂಗ್ ಪ್ರಕರಣಗಳನ್ನು ಹಾಗೂ 42,768 ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ. ಮತ್ತು ಜಿಲ್ಲೆಯಾದ್ಯಂತ ಒಟ್ಟು ಸದರಿ ಲೋಕಾಯುಕ್ತನಲ್ಲಿ ವೈವಾಹಿಕ ವ್ಯಾಜ್ಯವನ್ನು 7 ವ್ಯಾಜ್ಯಗಳನ್ನು ನಾವು ರಾಜಸಂಧಾನದ ಮೂಲಕ ಜೋಡಿ ದಂಪತಿಗಳನ್ನು ಒಂದು ಮಾಡಿದ್ದೇವೆ. ಹಾಗೂ ಒಟ್ಟು 8 ಹಳೆಯ ಪ್ರಕರಣಗಳನ್ನು
ನಮ್ಮ ಜಿಲ್ಲೆಯಲ್ಲಿ ಇತ್ಯರ್ಥಪಡಿಸಲಾಗಿದೆ. ಈ ಒಂದು ಲೋಕಾಯುಕ್ತರನ್ನು ಯಶಸ್ವಿಗೊಳಿಸಲು ಎಲ್ಲ ಪ್ರಕರಣಗಳು ಇತ್ಯರ್ಥಪಡಿಸಲು ಸಹಕರಿಸಿದ ಎಲ್ಲ ಸರ್ಕಾರಿ ಇಲಾಖೆ ಅಧಿಕಾರಿಗಳಿಗೂ ಹಾಗೂ ಜಿಲ್ಲೆಯಾದ್ಯಂತ ಹೆಚ್ಚಿನ ಪ್ರಚಾರ ಕೈಗೊಂಡ ಆತ್ಮೀಯ ಪತ್ರಿಕಾ ಮಾಧ್ಯಮದವರಿಗೂ ಈ ಪ್ರಾಧಿಕಾರದ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.